ಓಕೆ, ನಮಸ್ತೆ ಎಲ್ಲ ಮಕ್ಕಳಿಗೂ ಕೂಡ. ಇವತ್ತಿನ ಒಂದು ವಿಜ್ಞಾನ ಪ್ರಯೋಗವನ್ನು ನಾವೀಗ ಮಾಡ್ತಾ ಇದ್ದೀವಿ. ಏನಿದು ವಿಜ್ಞಾನ ಪ್ರಯೋಗ ಅನ್ನೋದನ್ನು ನಾವೀಗ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಬನ್ನಿ, ನನ್ನ ಹತ್ರ ಇಲ್ಲಿ 2 ಗ್ಲಾಸ್ ಇದೆ, ನನ್ನ ಹತ್ರ ಸುಣ್ಣ ಇದೆ. ಇದನ್ನು ನಾವು ವಿಜ್ಞಾನದಲ್ಲಿ ಇದರ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಏನು? ಕ್ಯಾಲ್ಶಿಯಂ ಆಕ್ಸೈಡ್. ಈಗ ನಾನು ಇದನ್ನು ಒಂದು ಗ್ಲಾಸ್ ಒಳಗಡೆ ಹಾಕ್ತಾ ಇದ್ದೀನಿ ಸುಣ್ಣವನ್ನು. ಇದಕ್ಕೆ ನೀರನ್ನು ಬೆರೆಸ್ತಾ ಇದ್ದೀನಿ. ಈಗ ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಯಿತು. ಏನಾಯಿತು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಇದೊಂದು ಬೇಸ್, ಅಂದರೆ ಪ್ರತ್ಯಾಮ್ಲ ಅಂಥೇಳಿ ಕರಿತೀವಿ. ಇದ್ರದ್ದು ರುಚಿ ಕಹಿಯಾಗಿರುತ್ತೆ, ಒಗರಾಗಿರುತ್ತೆ, ಪ್ರತ್ಯಾಮ್ಲದ ರುಚಿ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಅರಿಶಿಣ ಇದೆ. ಈ ಅರಿಶಿಣ ಏನು ಮಾಡುತ್ತೆ ಅಂದರೆ, ನೋಡಿ, ಅರಿಶಿಣ ಇದೆ, ಈ ಪ್ರತ್ಯಾಮ್ಲಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ಅದ್ರ ಬಣ್ಣ ಏನಾಗ್ತಾ ಇದೆ ಗಮನಿಸಿ. ಎಸ್, ಇಟ್ ಬಿಕಮ್ಸ್ ರೆಡ್. ಎಸ್, ಅದರ ಬಣ್ಣ ಈಗ ಕೆಂಪಾಯಿತು. ಇಲ್ಲೇನಾಗುತ್ತೆ ಅಂದರೆ, ಅರಿಶಿಣ ಒಂದು ಸೂಚಕ ಅಂತ ಹೇಳ್ತೇವೆ. ಅಂದರೆ ಅರಿಶಿಣ ಏನು ಮಾಡುತ್ತೆ ಅಂದರೆ, ಬಣ್ಣವನ್ನು ಬದಲಾಯಿಸುವಂಥ ಗುಣ, ಆ ಸಾಮರ್ಥ್ಯ ಆ ಅರಿಶಿಣಕ್ಕಿದೆ. ಹಾಗಾಗಿ ಅದ್ರ ಬಣ್ಣ ಕೆಂಪಾಯಿತು. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನೋಡಿ, ನನ್ನ ಹತ್ರ ನಿಂಬೆಹಣ್ಣಿದೆ. ನಿಂಬೆಹಣ್ಣು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಹುಳಿಯಾಗಿರುತ್ತೆ ಇದರದ್ದು ರುಚಿ. ಇದನ್ನು ನಾವು ಆಮ್ಲ ಅಂತ ಕರಿತೀವಿ, ಆ್ಯಸಿಡ್ ಅಂತ ಕರಿತೀವಿ. ಈಗ ನನ್ನ ಹತ್ರ ಇಲ್ಲಿ ಬೇಸ್ ಇದೆಯಲ್ಲ, ಇದಕ್ಕೆ ನಾನು ಆ್ಯಸಿಡನ್ನು ಹಾಕ್ತಾ ಇದ್ದೀನಿ, ಆಮ್ಲವನ್ನು ಬೆರೆಸ್ತಾ ಇದ್ದೀನಿ. ಏನಾಗುತ್ತೆ ನೋಡಿ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ, ಏನಾಗ್ತಾಯಿದೆ ಗಮನಿಸಿ. ಎಸ್, ಅದರ ಬಣ್ಣ ಕೆಂಪಿದ್ದಂಥ ಬಣ್ಣ ಏನಾಗ್ತಾಯಿದೆ, ಮೊದಲಿದ್ದಂಥ ಬಣ್ಣ ಹಳದಿ ಆಗ್ತಾಯಿದೆ ನೋಡಿ. ಎಸ್, ಇಟ್ ಬಿಕಮ್ಸ್ ಯೆಲ್ಲೋ. ನೋಡಿ, ಆ ಪ್ರತ್ಯಾಮ್ಲಕ್ಕೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತಲ್ಲ, ಅದಕ್ಕೆ ನಾವೀಗ ಆಮ್ಲವನ್ನು ಬೆರೆಸ್ತಾ ಇದ್ದೀವಿ. ಇಟ್ ಬಿಕಮ್ಸ್ ಯೆಲ್ಲೋ ಕಲರ್. ಮೊದಲಿದ್ದಂಥ ಕಲರ್ ಅದು ಆಗ್ತಾ ಇದೆ ನೋಡಿ. ಹೌದಾ? ಕ್ರಮೇಣವಾಗಿ ಇದೆಲ್ಲ ಕೆಂಪು ಬಣ್ಣ ಇದ್ದದ್ದು ಏನಾಗುತ್ತೆ ಅಂದರೆ ಹಳದಿ ಬಣ್ಣ ಆಗಿ ಬದಲಾವಣೆ ಆಗುತ್ತೆ. ಎಸ್, ನೋಡಿ, ನಿಧಾನವಾಗಿ ಅದ್ರ ಬಣ್ಣ ಏನಾಗುತ್ತೆ ಅಂದರೆ ಹಳದಿ ಬಣ್ಣ ಆಗ್ತಾ 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 ಹೋಗುತ್ತೆ. ಎಸ್, ಈ ಪ್ರಯೋಗದಿಂದ ನಾವು ಏನು ತಿಳಿದುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಪ್ರತ್ಯಾಮ್ಲ ಮತ್ತು ಆಮ್ಲ ಅವೆರಡೂ ಕೂಡ ಸಂಯೋಗ ಆಗುವಂಥ ಪ್ರಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂಥೇಳಿ ಕರಿತೀವಿ. ಈ ಪ್ರಯೋಗದಿಂದ ನಾವು ತಟಸ್ಥೀಕರಣಕ್ಕೆ ಇದೊಂದು ಬೆಸ್ಟ್ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿ ನಾವು ವಿಷಯಗಳನ್ನು ಕಲಿತಾ ಇದ್ದೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.